40,000 ಅಂತ ಡಿಮ್ಯಾಂಡ್ ಮಾಡುತ್ತೆ. ಅದು ಅಲ್ದೇನೆ ವಿನ್ಸದ್ ಬೇರೆ ಬರುತ್ತೆ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ನಿಮ್ದು ಮೊಬೈಲ್ ಬೇರೆ ಬರುತ್ತೆ. ಅದು ಬಿಟ್ಟಾಕಿ ಯೂಟ್ಯೂಬ್ ಅಲ್ಲಿ ಬೇರೆ ಇನ್ಕಮ್ ಐತೆ. ಅದು ಬಿಟ್ಟ ಲೇ ಕೆಲವು ಬೋಲಿ ಮಕ್ಕಳು ಚಾಟ್ ಅಲ್ಲಿ ತುಂಬಾ ನಿಗಡಾಡ್ತಿದಾರ. ತಿಕ್ಕಾ ಮುಚ್ಕೊಂಡ್ ಕೇಳಿಸ್ಕೊಳ್ರಿ, ಇಲ್ಲ ಅಂದ್ರೆ ಖಾಲಿ ಮಾಡಿ ಹೋಗಿ ಇಲ್ಲಿಂದ. ನೆಕ್ಸ್ಟ್ ಫ್ಯೂಚರ್ ಕಮ್ಯುನಿಟಿಗೋಸ್ಕರನೇ ಇಂಥ ಚೀಲಗಳು ಬರಬಾರ್ದು, ಇಂಥ ಹುಳಗಳು ಉಟ್ಕೋಬಾರ್ದು ಅಂತ ತೋರಿಸ್ತಿರೋದು. ಏನೇ ಕತ್ತೆ ಕಾಯಕಲ್ಲ, ಅರ್ಥ ಮಾಡ್ಕೊಂಡ್ ಕೇಳಿಸ್ಕೊಳ್ರಿ. ಟೈಮ್ ಇಲ್ಲ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಅದ್ ಬಿಟ್ಟಿಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಅದ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋ ಪೇಷನ್ಸ್ ಇದ್ರೆ ಕೇಳಿಸ್ಕೊಳ್ರಪ್ಪ, ಇಲ್ಲಾಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಕಮೆಂಟ್ ಬರ್ಬಾರ್ದು. ಇದು ಕಂಪ್ಲೀಟ್ ಆಗೋರು ಕಮೆಂಟ್ ಹಾಕ್ಬೇಡ್ರಿ. ಸಾಕು. ನಿಮ್ಮ ಚೆನ್ನಾಗೆ ತೋರಿಸಿದ್ರ. ನಿಮ್ಗೆ ರೆಡೀಮ್ ಕೋಡ್ಗಳು ನಿಮ್ಗೆ ಬೇಕಾಗಿರೋದು. ರೆಡೀಮ್ ಕೋಡ್ ಕಾಮೆಂಟ್ಸ್ ಎಲ್ಲ ಇಗ್ನೋರ್ ಮಾಡಿ ಪ್ಲೇ ಮಾಡಿ. ನೀವು ನಿಮ್ಗೆ ರೆಡೀಮ್ ಕೋಡ್ ಬೇಕು. ಏನಾದ್ರು ಒಬ್ಬ ಕ್ರಿಯೇಟರ್ ಕಷ್ಟ ಬಂದ್ರೆ ಯಾವನೋ ಚೇಲ ಬಂದ್ ಏನಾದ್ರು ಮಾತಾಡ್ತಿದ್ರೆ ಅವಾಗ ಏನ್ ಬೇಕಾಗಿಲ್ಲ. ಇಸ್ಕೋ ಖಾಲಿ ಮಾಡು ಅಷ್ಟೇ ಅಲ್ವಾ ನಿಮ್ದು ಬುದ್ಧಿ. ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ. ಯಾರ್ ಆತರ ಮಾತಾಡ್ತಾರೋ, ಯಾರ್ ಆತರ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಹೇಳ್ತಿರೋದು. ಮಾಡುತ್ತೆ. ಅದು ಅಲ್ದೇನೆ ವಿನ್ಸದ್ ಬೇರೆ ಬರುತ್ತೆ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ನಿಮ್ದು ಮೊಬೈಲ್ ಬೇರೆ ಬರುತ್ತೆ. ಅದು ಬಿಟ್ಟಾಕಿ ಯೂಟ್ಯೂಬ್ ಅಲ್ಲಿ ಬೇರೆ ಇನ್ಕಮ್ ಐತೆ. ಅದು ಬಿಟ್ಟಾಕಿ ಬೂಟ್ ಕ್ಯಾಂಪ್ ಅಲ್ಲಿ ಎಲ್ಬ್ರು ಏನ್ ಬ್ರೋ ಮಾಡ್ತಿದ್ದೀರಾ? ವಾ 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 ಗೈಸ್ ನೋಡಿ, ನಾನ್ ಕಷ್ಟಪಟ್ಟಿ ಊರಲ್ಲಿ ಗುಡ್ಸ್ಲಾಕೊಂಡು ಇಂಟರ್ನೆಟ್ಗೆ ನಮ್ಮ ಅಕ್ಕಂದು ಸ್ಕಾಲರ್ಶಿಪ್ ದುಡ್ಡಿಸ್ಕೊಂಡು ಅದರಲ್ಲಿ ಕರೆನ್ಸಿ ಹಾಕ್ಸ್ಕೊಂಡು ಒಂದ್ 10 GB ಕರೆನ್ಸಿ ಹಾಕ್ಸ್ಕೊಂಡು ನಮ್ಮ ಅಪ್ಪ ಹತ್ರ ಕಂಪ್ಯೂಟರ್ಗೆ ಲೋನ್ ಮಾಡಿಸ್ಕೊಂಡು ನಾನ್ ಕಷ್ಟಪಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿ ನಾವಿಲ್ಲೇನೋ ಏನೋ ಮಾಡಿದೀವಿ. ಅದನ್ನ ನೋಡ್ಬಿಟ್ಟು ಚಪ್ಪಾಲೆ ಹೊಡಿಯೋದ್ ಬಿಟ್ಬಿಟ್ಟು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಬ್ರೋ ಸೂಪರ್ ಬ್ರೋ ಅನ್ನೋದ್ ಬಿಟ್ಬಿಟ್ಟು ಏನಂತಿದಾನ್ ಗೊತ್ತಾ? ಯೂಟ್ಯೂಬ್ ಅಲ್ಲಿ ಬರುತ್ತೆ, ಸೀಮೆ ಎಣ್ಣೆಯಲ್ಲಿ ಬರುತ್ತೆ, ಪೆಟ್ರೋಲ್ ಅಲ್ಲಿ ಬರುತ್ತೆ, ಹಾಲಲ್ಲಿ ಬರುತ್ತೆ. ನೋಡ್ರಿ, ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಕಣ್ ಬಿದ್ದಿರೋದೇ ನಾವು ಅರ್ನ್ ಮಾಡ್ತಾ ಇರೋದ್ರ ಮೇಲೆ. ಫಸ್ಟ್ ಥಿಂಗ್ ಕಣ್ ಬಿದ್ದಿರೋದೇ ನಾವು ಅರ್ನ್ ಮಾಡ್ತಿರೋದ್ರ ಮೇಲೆ. ಫಸ್ಟ್ ಥಿಂಗ್ ನಾನು ಇನ್ನೂ ತೋರಿಸ್ತೀನಿ. ಅದ್ ಹೆಂಗ್ ಹೇಳ್ಬಿಡ್ತೀಯ ಒಂದ್ ಇಷ್ಟಕ್ಕೆ ಅದ್ ಹೆಂಗೆ ನೀನ್ ಹೇಳ್ತೀಯ ಅಂತ ಹೇಳ್ಬಿಟ್ಟು ನೀನ್ ಆತರ ಮಾತಾಡ್ತೀಯ ಅಂತ ಇನ್ನೂ ಐತೆ. ಯಪ್ಪ ಸ್ವಾಮಿ, ಕರ್ನಾಟಕನ ನನ್ನ ಹಿಂದೆ ಬರ್ಬೇಕು ಅಂತ ಹೇಳಿರೋದು ಕೂಡ ಇದೆ. ತೋರಿಸ್ತೀನಿ. ಬಿಸಿ ಪರ್ಸನ್ ಕಾಲ್ ಪಿಕ್ ಮಾಡಲ್ಲ. ಅಪ್ಪ ಬಿಸಿ ಪರ್ಸನ್ ಕಾಲ್ ಪಿಕ್ ಮಾಡಲ್ಲ ಅಂದ್ರೆ ನಿನ್ನವೆಲ್ಲ ಯಾರು ಕರೆಂಟ್ ಪರ್ಸನ್ಸ್? ಹುಡುಗಿರ್ ಮಾತ್ರ ಇರ್ತೀರಾ? ಹುಡುಗಿ ಯಾರು? ಇದು ಕೆಲ್ಸ ಆಗ್ಬೇಕಾಗುತ್ತಲ್ವಾ, ಆ ಟೈಮಲ್ಲಿ ಮಾತಾಡೋ ಮಾತುಗಳಿವು. ಆಯ್ತಾ? ನೀವು ಕಲ್ತ್ಕೊಳ್ಳಿ ಹಂಗೆ. ಓಕೆ, ನೀವು ಇನ್ನು ಇಂಪಾರ್ಟೆಂಟ್ ತೋರ್ಸ್ಬಿಡ್ತೀನಿ. ಅವೇನಾದ್ರು ನೋಡ್ಬಿಟ್ರೆ ಗೋವಿಂದ. ಹಲೋ ಏನ್ ಸಮಾಚಾರ? ನಂಗ ಅದೇ ಏನ್ ಇನ್ಕಮ್ ಹೆಂಗೆ ಮಾಡೋದು ಅಂತ ತಲೆ ಓಡಿಸ್ತಾ ಇತ್ತು ಅಷ್ಟೆ. ಸ್ವಲ್ಪ ಕೈಯಲ್ಲೆಲ್ಲ ಟೈಟ್ ಆಗ್ಬಿಟ್ಟು ಯಾರಿಗೆ ಹೇಳೋಣ ನಮ್ ಕಷ್ಟ. ಚಾನಲ್ ಅಲ್ಲಿ ಅಪರೂಪಕ್ಕೆ ವಿಡಿಯೋ ಹಾಕಿದ್ರೆ 2K 3K ವ್ಯೂಸ್ ಬರ್ತದೆ ಅಂದ್ರೆ ಒಂದ್ ಲೆವೆಲ್ ಕನ್ನಡ ಕಮ್ಯುನಿಟಿ ಕಂಪೇರ್ ಮಾಡಿದ್ರೆ ಓಕೆ. ನೀವೇ 1K 800 1K ಬರುವಾಗ್ಲೇ ನೀವೇ ಕೈ ಬಿಟ್ಟಿಲ್ಲ. ಅದನ್ನ ಥಿಂಕ್ ಮಾಡಿದ್ರೆ ನಾವೇನು ಅಲ್ಲ. ಸಾಕು, 1000 2000 ಸಾಕಲ್ವಾ? ಅವಾಗ ಹಾಕಿದ್ರೇನೆ 1000 2000 ಬರ್ತಿದೆ ಅಂದ್ರೆ ಡೈಲಿ ಅಲ್ಲ, ಡೈಲಿ ಮಾಡೋಣ ಅಂತ ಒಂದ್ ಕೂತ್ಕೋಬೋದಾಯ್ತಾ? ಇವಾಗ ಒಂದ್ ಮಂತ್ ಅಲ್ಲಿ ಡೈಲಿ ಮಾಡಕ್ ಹೋಗ್ಬಾರ್ದು. ಡೈಲಿ ಅಲ್ಲ ಅಂತಲ್ಲ. ಇವಾಗ 30 days ನಾನು ಕೂತ್ಕೋತೀನಿ ಅಂದ್ರೆ 15 ವಿಡಿಯೋ ಆದ್ರೂ ಮಾಡ್ಬೋದು. ಡೇ 2 ಒಂದು ಎಡಿಟಿಂಗ್ ಅದು ಇದು ಕಷ್ಟ ಆದ್ರೂ. ಬಟ್ 30 days ಕೂತ್ಕೋಬೇಕಂದ್ರೆ ಬ್ರೋ, ನನ್ ಸಿಚುವೇಶನ್ ನೋಡಿದ್ರೆ 5200 EMI ಮತ್ತೆ ರೀಚಾರ್ಜ್ 500 ನೆಟ್ ಬೇಕು. ನನ್ ಖರ್ಚಿಗೆ ಇಲ್ಲಿಂದ ಬರುತ್ತೆ. ನಾನೊಂದು 10,000 ಕೈಯಲ್ಲಿ ಇಟ್ಕೊಂಡು 1 ಮಂತ್ ಕೂತ್ಕೋಬೇಕಷ್ಟೇ. ಓಕೆ, ಇಲ್ಲಿ ಕೇಳಿಸ್ಕೊಂಡ್ರ? ಇದೇ ರೀಸನ್ಗೆನೆ ನಾನು ಹೋಗ್ಲಿ ಬಿಡಪ್ಪ ಪಾಪ ಅಂತ ಹೇಳ್ಬಿಟ್ಟು ನಾನು ಏನಾದ್ರೂ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದು ಮನ್ಸಲ್ಲಿ. ಆಯ್ತಾ? ಹಂಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ಓಕೆ, ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ.
ಲೈಫ್ ಜಾಲಿ ಜಾಲಿ ಬ್ರೋ, ಎಲ್ಲ ಖಾಲಿ ಇದ್ರೆ ಜಾಲಿ ಜಾಲಿ. ನಮ್ ಜಾಲಿ ಜಾಲಿ ಅಂತೆ. ನಿಜ ಜಾಲಿ ಜಾಲಿ. ನಮ್ಮಷ್ಟ್ ಕಷ್ಟನೇ, ಬಟ್ ನಿಜ ಅಲ್ಲ. ಒಂದ್ ದಿವಸ ನಮ್ಮ ಮನೆ ಕರ್ಕೊಂಡ್ರೆ ಇರಲ್ಲ ನೀವು. ನಿಜ ನಿಜ. ನಿಮ್ ಲೈಫ್ ನಾ ಹೇಳ್ತೀನಿ, ನಮಗೂ ನಿಮ್ಗ್ ಕಂಪೇರ್ ಮಾಡಿದ್ರೆ 90% ಮೇಲೆ ಇದ್ದೀರ. ಕೇಳಿಸ್ಕೊಳ್ಳಿ, ಜಸ್ಟ್ ಇದು ಕ್ರೀಮ್ ಹಚ್ಚಿಂಗ್, ಇವಾಗೆ ಕ್ರೀಮ್ ಹಚ್ತಾ ಇರೋದು, ಇನ್ನೂ ಐತೆ. ಅವ್ನು ನನ್ ಫ್ರೆಂಡೇ ಮಧು ಬ್ರೋ, ಕ್ರಿಮಿನಲ್ ಕನ್ನಡಿಗ. ಬಟ್ ಏನಂದ್ರೆ ಅವ್ರು ಮಾಡ್ತಾ ಇದ್ದಿದ್ದು ಚೂರು ಸರಿ ಇತ್ತಿಲ್ಲ. ಯಾಕಂದ್ರೆ 6,000 ಸಬ್ಸ್ಕ್ರೈಬರ್ ಇಂದ 6,000 ಫಾಲೋವರ್ಸ್ ಇಂದ 30,000 ಫಾಲೋವರ್ಸ್ ಜಸ್ಟ್ 1 ಮಂತ್ ಅಲ್ಲಿ ಗೇನ್ ಮಾಡಿದ್ರು. ಹೆಂಗಂದ್ರೆ ಫುಲ್ ಫೇಕ್ ವಿಡಿಯೋ ಇತ್ತು. ನಂಗೆ ಅದು ಸಿಟ್ಟು ಬಂತು. 6,000 ಫಾಲೋವರ್ಸ್ ಇತ್ತು ಅವ್ರದ್ದು. 6,000 ಇಂದ 30,000 ಫಾಲೋವರ್ಸ್ ಜಸ್ಟ್ 1 ಮಂತ್ ಅಲ್ಲಿ ಕಂಪ್ಲೀಟ್. ಬಟ್ ಅದ್ರಲ್ಲಿ ಅಂದ್ರೆ ಆಗ್ಬಾರ್ದಾ? ಫಾಲೋವರ್ಸ್ ಆಗ್ಬಾರ್ದು. ಸಿ ಅಂದ್ರೆ ನಂಬರ್ಸ್ ಮ್ಯಾಟರ್ ಆಗುತ್ತೆ. ಉರ್ಕೊಂಡ್ ಮಾಡಿರೋದು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜಸ್ಟ್ ನಿಮ್ಗೆ ಅದ ಅರ್ಥ ಆಗ್ತಿಲ್ಲ ಅಷ್ಟೇ. ಅಲ್ಲ, ಅವರು ಕ್ಲಿಯರ್ ಅಷ್ಟ್ ಆಗಿ ತಿಂಗಳಲ್ಲಿ ಹೇಳಿದ್ಮೇಲೆ ಪಾಪ 40,000 ಫಾಲೋವರ್ಸ್ ಮಾಡ್ಕೊಂಬಾರ್ದು, ಇವನ್ 1 ತಿಂಗಳಲ್ಲಿ 20,000 ಫಾಲೋವರ್ಸ್ ಮಾಡ್ಕೊಬಹುದು ಬೇರೆಯವ್ರ ಹೆಸರು ಹೇಳ್ಕೊಂಡು. ಅದೇ ಓನ್ ಆಗಿ ಮಾಡ್ಕೊಂಡವ್ರಿಗೆ ಬೆಲೆ ಇಲ್ಲ ಈಗ. ಅಂದ್ರೆ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀನ್ ನನ್ ಮೇಲೆ ಹೇಳು, ನಾನ್ ನಿನ್ ಮೇಲೆ ಹೇಳ್ತೀನಿ. ಇದೇ ಕಂಟೆಂಟ್. ಇವಾಗ ಅವ್ರ ಮೇಲೆ ಹೇಳ್ರಿ, ವ್ಯೂಸ್ ತಗೊಳ್ಳಿ, ಫಾಲೋವರ್ಸ್. ಗೈಸ್, ಇದೊಂದು ಕಂಟೆಂಟ್. ನಿಮಗೇನಾದ್ರೂ ಒಂದ್ ನಿಮಿಷ ನಾನು ಹೇಳಿ, ನಿಮಗೇನಾದ್ರೂ ವ್ಯೂಸ್ ಅಥವಾ ಫಾಲೋವರ್ಸ್ ಬೇಕು, ಅಥವಾ ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಕಡ್ ದುಡ್ಡೇ ಹಾಕ್ಬೇಕು ಅಂತ ಏನಾದ್ರು ಕನ್ಸಲ್ಲಿ ಏನಾದ್ರು ಇದ್ರೆ ಒಂದ್ ಕೆಲ್ಸ ಮಾಡಿ, ಫಸ್ಟ್ ನನ್ ಬಗ್ಸಿ ನನ್ ಮೇಲೆ ವಿಡಿಯೋ ಮಾಡಿ, ಒಳ್ಳೆ ವ್ಯೂಸ್ ಬರ್ತವೆ. ಯಾಕಂದ್ರೆ ಟಾಪ್ ಅಲ್ಲಿ ಇರೋದು ಇನ್ನು ನಾವೇ. ನನ್ ಮೇಲೆ ಮಾಡಿ ವಿಡಿಯೋ. ಏನಂತ ಮಾಡ್ತೀರಿ ಗೊತ್ತಾ? ಫಸ್ಟ್ ಎತ್ತಿದ ತಕ್ಷಣ ಬೆಟ್ಟಿಂಗ್ ಆಪ್ ಅಂತ ಹಾಕಿ. ಯಾವ್ದ್ರ ಬೆಟ್ಟಿಂಗ್ ಆಪ್? ನಿಮ್ ಪ್ರಕಾರ ಬೆಟ್ಟಿಂಗ್ ಆಪ್ ಯಾವ್ದ್ರು? ವಿತ್ ಪ್ರೂಫ್. ಏನಾದ್ರೂ ಪ್ರೂವ್ ಮಾಡಂಗಿದ್ರೆ ವಿತ್ ಪ್ರೂಫ್ ಎಲ್ಲಾ ಇಡ್ಕೊಂಡು ಎಷ್ಟ್ ಜನ ಲಾಸ್ ಆಗಿದ್ದಾರೆ, ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್, ಅವ್ರ ದುಡ್ಡು ಹಾಕಿರೋದು ಏನಾದ್ರೂ ಇದ್ರೆ ನಮ್ಮ ಹತ್ರ ಕೇಳಿರೋರು. ನಾವ್ ಅಷ್ಟೆಲ್ಲ ಫೇಕ್ ಮಾಡಂಗಿದ್ರೆ ನಮ್ಗೆ ಇಷ್ಟು ಜನ ಫಾಲೋವರ್ಸ್ ಬರ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಅಷ್ಟು ಮಾತ್ರ ಗೊತ್ತಾಗಲ್ವಾ? ನಿಮ್ ಪ್ರಕಾರ ಬೆಟ್ಟಿಂಗ್ ಆಪ್ ಅಂದ್ರೆ ಯಾವ್ದು ಅಂತ ನನಗೆ ಅರ್ಥ ಆಗ್ತಿಲ್ಲ. ತುಂಬಾ ಜನರಿಗೆ ಗೊತ್ತಿಲ್ಲ. ನಾವು ನಿನ್ನೆ ಮೊನ್ನೆಯಿಂದ ಇಲ್ಲ ಗೈಸ್, ಕಮ್ಯುನಿಟಿಯಲ್ಲಿ ಒಂದ್ 5 ವರ್ಷದಿಂದ, ವೋಲ್ಟ್ ಅವರಂತೂ 6 ವರ್ಷದಿಂದ ಇದ್ದಾರೆ. ಅರ್ಥ ಆಯ್ತಾ? ಸುಮ್ನೆ ಗೊತ್ತಿಲ್ದಿರ ಎಲ್ಲ ಮಾತಾಡೋದಲ್ಲ. ಅದೇ ನನ್ಗೆ ಅರ್ಥ ಆಗ್ತಿಲ್ಲ. ಯಾವ್ದ್ ಬೆಟ್ಟಿಂಗ್ ಆಪ್, ಯಾವ್ದು ಇದು, ಅದು ಯಾವ ಬೆಟ್ಟಿಂಗ್ ಆಪ್ ಅಂತ ತೋರ್ಸ್ಬೇಕು. ಹಿಂಗೆ ಇದು ಹಿಂಗೆ ಇಂಥದ್ದು ಅಂತ ಮೆನ್ಷನ್ ಮಾಡ್ಬೇಕು. ಬೆಟ್ಟಿಂಗ್ ಆಪ್ ಯಾವ ಬೆಟ್ಟಿಂಗ್ ಆಪ್? ವಿನ್ಸಾ ಬೆಟ್ಟಿಂಗ್ ಆಪ್ ಅಲ್ಲಪ್ಪ. ಸರಿ, ನಾನು ಒಪ್ಕೋತಾ ಇದ್ದೀನಿ. ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲೂಡೋದ್ ಅಪ್ಲೋಡ್ ಮಾಡಿದ್ದೀನಿ. ಆಯ್ತಾ? ಲೂಡೋದ್ ಅಪ್ಲೋಡ್ ಮಾಡಿ 1 ದಿವ್ಸನೋ 2 ದಿವ್ಸನೋ ರಿಮೂವ್ ಮಾಡಿದ್ದೀನಿ. ಬೆಟ್ಟಿಂಗ್ ಆಪ್ದೆ ಅದು 100% ಬೆಟ್ಟಿಂಗ್ ಆಪ್ ರಿಮೂವ್ ಮಾಡಿದೀನಿ. ನಾನ್ ಮತ್ತೆ ಬಾಡ್ಕಾಸ್ಟ್ ಚಾನಲ್ ಅಲ್ಲಿ ಹೇಳಿದೀನಿ ಏನಂತ, ಇಷ್ಟ ದಿವಸ ನಾನು ರಿಮೂವ್ ಮಾಡ್ಬಿಡ್ತೀನಿ, ನನ್ ಫ್ಯಾಮಿಲಿ ಪ್ರಾಬ್ಲಮ್ ಇದೆ. ಎಲ್ಲರಿಗೂ ಇದ್ದಂಗೆ ನನ್ಗೂ ಇರ್ತವೆ. ನಾನ್ ಮನುಷ್ಯ, ನಾನೇನ್ ದೇವ್ರ ಮನೆಯಿಂದ ಮೇಲೆಯಿಂದ ಬಂದವನ? ಎಲ್ಲರಿಗೂ ಇರ್ತವೆ. ಬಟ್ ನಾನು ಇದನ್ನ ಏನು ಹೇಳ್ದಿರೋ ಕೂಡ ಅಪ್ಲೋಡ್ ಮಾಡ್ಬೋದಿತ್ತು. ವೈ? ಅದರಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡಿ. ಇನ್ನೂ ಬ್ಯಾಡ್ಕಾಸ್ಟ್ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆಲ್ಲಾನು ಬರುತ್ತೆ. ನೀವು ಹೋಗಿ ನೋಡಿ ಕಂಪ್ಲೀಟ್ ಆಗಿ ಯಾವ ವಿಡಿಯೋ ಹಾಕಿದ್ರೆ ಇದ್ರ ಬಗ್ಗೆ ಗೈಸ್ ಮಾಡಿದೀನಿ, ಇಂಥದ್ ಮಾಡಿದೀನಿ, ನೀವು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ, ಇಂಥದ್ ಮಾಡಿದೀನಿ, ಇಂಥದ್ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಅದು ಎಲ್ಲಾದ್ರೂ ಇರ್ಲಿ, ನಾನು ಒಂದೇ ಒಂದ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿಲ್ಲ. ಇಲ್ಲಿ ನನ್ನೂ ಜಾಯ್ನ್ ಏನಂತ, ದಿವ್ಯಾ ವೈಟಿ ಬೆಟ್ಟಿಂಗ್ ಮಾಡೋಳೆ ಅಂತ. ನಾನು ಒಂದೇ ಒಂದ್ ಬೆಟ್ಟಿಂಗ್ ಮಾಡಿಲ್ಲ. ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದೀನಿ ಗೈಸ್. 1 ನಿಮಿಷ. ಇದು ಕಾಂಟ್ರವರ್ಸಿ ಏನಿಲ್ಲ. ನಾನು ಡಿಡಿ ಜೊತೆ ಮಾತಾಡ್ತೀನಿ, ಓಕೆ? ಕಮೆಂಟ್ಸ್ ಅಲ್ಲೇ ಮಾತಾಡ್ಕೊಂತೀವಿ ನಾವು. ನಮಗೆ ಡಿಡಿಗೆ ಯಾವ್ದೇ ಶತ್ರುತ್ವ ಇಲ್ಲ. ಡಿಡಿ ವಿನ್ಸೋ ಆಪ್ ಪ್ರಮೋಷನ್ ಮಾಡಿದಾನೆ, ನೀವ್ ಯಾಕೆ ಎತ್ಕೊಳಲ್ಲ? ಮೀಟರ್ ಇಲ್ವಾ ಎತ್ಕೊಳಕ್ಕೆ? ಹೆಸರು ಡಿಡಿ ಪ್ರಮೋಷನ್ ಮಾಡಿದ್ರು, ಅದನ್ನ ಎತ್ಕೊಳಕ್ಕೆ ಮೀಟರ್ ಇಲ್ವಾ? ನನ್ಗ್ ಗೊತ್ತು ಮೀಟರ್ ಇಲ್ಲ ನಿಮ್ಗೆ, ತಿಕ್ಕ ಹೊಡಿತಾರೆ ಅಂತ. ಡಿಡಿ ನನಗಿಂತ ಮೊದ್ಲಿಂದ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರೋದು ಕಂಟೆಂಟ್ ನ. ಗೇಮಿಂಗ್ ಕನ್ನಡಿಗ ಎಲ್ಲಿ ಹೋಗಿದಾನೆ ಅಂತಾನೆ ಗೊತ್ತಿಲ್ಲ. ಗೇಮಿಂಗ್ ಕನ್ನಡಿಗ ಇದಾನ ಇಲ್ವಾ ವಿಡಿಯೋನೇ ಆಗ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋರಿಲ್ಲ. ಉದ್ಧಾರ ಆಗ್ತಿದ್ರೆ ಮಾತ್ರ ತಿಕ್ಕ ಹೊರದೋಗುತ್ತೆ. ಡಿಡಿ ಹೆಸರು ಎತ್ಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತಾಗ. ಡಿಡಿ ಹೆಸರು ನೀವು ರೆಕಾರ್ಡ್ಸ್ ಪ್ಲೇ ಮಾಡಿ ಅವ್ರಿಗೆ ತೋರಿಸಿ. ಡಿಡಿ ಇವತ್ತಿನಲ್ಲ, ಎಷ್ಟೋ ದಿವಸದಿಂದನೂ ವಿನ್ಸೋ ಆಪ್ ಪ್ರಮೋಷನ್ ಮಾಡ್ತಿದಾರ ಇಲ್ವಾ? ಯಾರು ಮಾಡ್ತಿಲ್ಲ ಅಂತ ಹೇಳ್ರಿ ನೋಡೋಣ. ವಿನ್ಸೋ ಬೆಟ್ಟಿಂಗ್ ಆಪ್ ಅಲ್ಲ,
ಡಿಡಿನೇ ಹೇಳಿದಾನೆ ಇದು ಬೆಟ್ಟಿಂಗ್ ಆಪ್ ಅಲ್ಲ ಗೈಸ್, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಓಪನ್ ಆಗಿ ವಿಡಿಯೋದಲ್ಲೇ ಹೇಳಿರೋದು. ಅದ್ ಏನು ಉದ್ಧಾರ ಆಗ್ಬಾರ್ದ? ಅರೇ ಹೆಂಗಾದ್ರೂ ಮಾಡ್ರಿ, ಏನಾದ್ರೂ ಮಾಡ್ರಿ ಉದ್ಧಾರ ಆಗ್ರಿ ಅನ್ನೋ ಪದ ಒಬ್ಬನ್ ಬಾಯಲ್ಲಿ ಬರ್ತಿಲ್ಲ ಬ್ರೋ. ಒಬ್ಬನ್ ಹಿಂಗ್ ತೋರಿಸ್ತಾನೆ ಬೆರ್ಲು, ಅದೇ ಬೆರ್ಲು ಮೂಗಲ್ಲಿ ಇಟ್ಕೋ, ಇನ್ನೊಂದ್ ಬೆರ್ಲು ತಿಕ್ದಲ್ಲಿ ಇಟ್ಕೋ. ಅದ್ ಬಿಟ್ರೆ ಇನ್ನೇನ್ ಬರುತ್ತೆ ನಿಮ್ಗೆ? ಇನ್ನೇನು ಬರಲ್ಲ. ಹಿಂಗೆ ಹಿಂಗೆ ತೋರ್ಸ್ಕೊಂತ ಇರಿ. ಆಮೇಲೆ ಗೊತ್ತಾಯ್ತು ರೆಸ್ಪಾನ್ಸಿಬಿಲಿಟೀಸು, ಸಾಮಾನು ಎಲ್ಲ ಬಿದ್ದು ಎಲ್ಲ ಇದು ನನ್ ಪ್ರಾಬ್ಲಮ್ ಹೇಳ್ಕೊತಾ ಇದೀನಿ ಅವ್ನಿಗೆ. ಮ್ಯಾಟ್ರ್ ಆಗಲ್ಲ, ಏನು ಮ್ಯಾಟ್ರ್ ಆಗಲ್ಲ. ನಾವ್ ಮಾಡ್ಬೇಕಾಗಿರೋದು ಇವನ್ನ 0 ಮಾಡ್ಬೇಕು ಅಂದಿದಾನೆ. ಅಯ್ಯೋ ರಾಮ, ಅಂದಿದಾನಪ್ಪ. ಅದನ್ನು ತೋರಿಸ್ತೀನಿ. ಹೆಂಡತಿ ಮಕ್ಳು ಹೆಂಡತಿಗಾದ್ರೂ ಬರೋಳಗಾದ್ರೂ ಮಾಡ್ಕೋಬೇಕು. ಮಗು ಅವ್ನ್ ದುಡ್ಕೊಂತಾನೆ, ಸಾಕಕ್ಕಾದ್ರೂ ಅಷ್ಟ್ ಮಾತ್ರ ಮಾಡ್ಕೊಂಡು ಸುಮ್ನೆ ಇದ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನ್ ಯಾರ್ ಏನಾದ್ರೂ ಅನ್ಕೊಂಡ್ಲಿ, ಯಾರ್ ಏನಾದ್ರೂ ವಿಡಿಯೋ ಮಾಡ್ಲಿ, ನಾನಂತೂ ತಲೆನೇ ಕೆಡ್ಸ್ಕೊಳಲ್ಲ. ಇನ್ನೊಂದು, ನನ್ಗೂ ಈಗ ನಾನು ಫ್ರೀ ಫೈರ್ ಅಲ್ಲಿ ಈಗ ಪ್ರೆಸೆಂಟ್ 3 ಅಲ್ಲಿ ಇದೀನಿ ಸಬ್ಸ್ಕ್ರೈಬರ್ಸ್ ಅಲ್ಲಿ. ಟಾಪ್ 3 ಅಲ್ಲಿ ಇದೀನಿ. ನನ್ಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವಾ ಇದ್ ಮಾಡ್ಬೇಕಂತ. ನಾನ್ ಏನ್ ಮಾಡ್ತೀನಿ, ಯಾವ್ದೇ ಫೇಕ್ ಆಗ್ಲಿ ಅದ್ ನಿಜ ಆಗ್ಲಿ ಏನೇ ಆಗ್ಲಿ ಡೈರೆಕ್ಟ್ ಹಿಂಗೆ ಹೇಳ್ಬಿಡ್ತೀನಿ, ಸ್ಟೋರಿ ಇಡ್ತೀನಿ. ಇದರಿಂದ ಏನು ಯೂಸ್ ಇಲ್ಲ, ನಾನ್ ನಾಳೆ ಇಷ್ಟೊತ್ತಿಗೆ ಈ ಪ್ರಮೋಷನ್ ಮಾಡ್ತೀನಿ ಅಂತ. ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ನೋಡು, ಅದೇ ಸಂತೆ ಇರೋದ್ ನಂದು. ಏನೂ ಇಲ್ಲ, ಬರೀ ಅದೇ ಸಂತೆ. ಯಾರು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಒಂದ್ಸರಿ ಓಪನ್ ಮಾಡಿ ನೋಡು, ಗೊತ್ತಾಗುತ್ತೆ. ನಿನ್ ಬ್ರಾಡ್ಕಾಸ್ಟ್ ಚಾನಲ್ ಮಾಡಿರೋದು ಏನಕ್ಕೆ ಅಂತ. ಹೋಗ್ತೀನಿ, ಇಲ್ಲಿ ಪ್ರಮೋಷನ್ ಮಾಡ್ತೀನಿ, ಅಲ್ಲಿ ಹೋಗಿ ಇದ್ ಮಾಡ್ತೀನಿ. ಓಕೆನಾ? ಇಷ್ಟ ಹೇಳಿದೀನಿ. ಇದು ಮಾತಾಡಿ 1.5 ತಿಂಗಳು ಹಿಂದೆ ಮಾತಾಡಿರೋದು. ಅದಕ್ಕೆ ವಿಡಿಯೋ ಏನ್ ಮಾಡಿ ಹಾಕಿದನ್ ಗೊತ್ತಾ? ಏನ್ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಹೇಳಿದ್ರೆ ಕನ್ಸ ಬರುತ್ತೆ ಅಂತ ಮಾತಾಡ್ದ. ಅಂದ್ರೆ ನನಗೆ ಮಾಡಿರೋದು. ನಾನು ಆದ್ರೂ ತೆಗ್ದು ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಟ್ಬಿಟ್ಟೆ. ಅರ್ಥ ಆಯ್ತಾ? ನಿಮ್ಗೆ ಹೆಂಗೆ ಚೂತ್ಯ ಮಾಡ್ತಿದಾನಂತಂದ್ರೆ, ಚೂತ್ಯಗಳ ಫಸ್ಟ್ ಸೆಕೆಂಡ್ ಥರ್ಡ್ ಸಾರಿ ಯಾವಾಗ ಚೂತ್ಯ ಆಗ್ತಾನೆ ಇದೀರ ನೀವು. ಆಡಿಯನ್ಸೇ ಲಾಸ್ಟ್ ಗೆ ಜೋಕರ್ಗಳಾಗ್ತಿರೋದು. ನನ್ಗ್ ಗೊತ್ತಿರೋ ಪ್ರಕಾರ. ನಿಮ್ಗೆ ಮ್ಯಾನಿಪುಲೇಷನ್ ಅಂದ್ರೆ ಏನಂತ ನನ್ಗೆ ನನ್ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಲಿ? ಅವ್ನ್ ನೋಡಿದ್ರೆ ಛೋಟಾ ಭೀಮು. ಛೋಟಾ ಭೀಮ್. ನಾನು ಅವ್ನ ಹೆಸರು ಎತ್ಕೊಂಡು ನಾವ್ ಇಷ್ಟು ದಿವಸ ಕಷ್ಟಪಟ್ಟಿದ್ದು, ಬೆಳೆದಿದ್ದು, ಅವನು ಬೋಳಿ ಮಗ ಬಂದು ಕಾಂಟ್ರವರ್ಸಿ ಮಾಡ್ಕೊಂಡು ಇವನ್ ಹತ್ರ ಪ್ರೂವ್ ಮಾಡ್ಕೊಳಕ ನಾವಿರೋದು. ನೀವ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಈಗ ನಾವು ಇಷ್ಟು ಕಷ್ಟಪಟ್ಕೊಂಡು ಮೇಲೆ ಬಂದೆ, ಯಾವನೋ ದಿಢೀರ್ ಅಂತ ಬಂದು ಬೋಳಿ ಮಗ ಬಂದ್ಬಿಟ್ಟು ಹಿಂಗಂತೆ ಹಂಗಂತೆ ಅಂತ ಉಪ್ಪು ಖಾರ ಚೆಲ್ತಾನೆ ನಿಮ್ಗೆ. ಓಕೆ, ಉಪ್ಪು ಖಾರ ಚೆಲ್ದಾಗ ನೀವು ಇದೇ ನಿಜ ಅನ್ಕೊಂಡ್ಬಿಟ್ಟು ನಾವು ನಮ್ಮ ಮೇಲೆ ಹೇಟ್ ಸ್ಪ್ರೆಡ್ ಮಾಡಿದ್ರೆ, ಓಕೆನಾ, ಅದು ಎಲ್ಲಿವರೆಗೂ ಕರೆಕ್ಟು, ಎಲ್ಲಿವರೆಗೂ ಸರಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಅಲ್ಲ ಇಲ್ಲಿ ಬೇಕಾಗಿರೋದು, ಇಲ್ಲಿ ಆಡಿಯನ್ಸೇ ಅರ್ಥ ಮಾಡ್ಕೋಬೇಕು. ನಾನು ಅಷ್ಟು ನೀಟಾಗಿ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲಾ ಕಡೆನೂ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಡಿ ಅಂತ ಹೇಳಿ ಈ ನನ್ ಮಗನ್ಗೆ ಹೇಳಿದೀನಿ. ಯಾರಿಗೂ ಅಲ್ಲ, ವಿಡಿಯೋ ಮಾಡಿರೋ ಬೋಳಿ ಮಗನ್ಗೆ ಹೇಳಿದೀನಿ, ಗಾಯ್ಸ್ ಇದು ಪರಿಸ್ಥಿತಿ, ಈ ತರ ಮಾಡ್ತೀನಿ ಅಂತ ಅಂದ್ರೂ ಕೂಡ ಬೆಟ್ಟಿಂಗ್ ಆಪ್ ಮಾಡ್ತಾರೆ, ಸಾಮಾನ್ಯ ಆಪ್ ಮಾಡ್ತಾರೆ, ಫೇಕ್ ಆಪ್ ಮಾಡ್ತಾರೆ. ಇದು ಎಷ್ಟು ದಿವಸದ ಹಿಂದೆ ರೆಕಾರ್ಡ್ ಗೊತ್ತಾ? ಮೋಸ್ಟ್ಲಿ ನಿಮ್ಗೆ ತಲೆಗೆ ಹತ್ತಿದೆಯೋ ಇಲ್ವೋ, ಅದು ನನ್ಗೆ ಡೌಟು. ನಾನು ಮ್ಯಾಥ್ಸ್ ಟೀಚರ್ ಆದ್ರೂ ಆಗ್ಬೋದು ಎಕ್ಸ್ಪ್ಲೈನ್ ಮಾಡಕ್ಕೆ, ಬಟ್ ಇಷ್ಟು ನೀಟಾಗಿ ಯಾರು ಎಕ್ಸ್ಪ್ಲೈನ್ ಮಾಡಲ್ಲ. ನಿಮ್ಗೆ ಅರ್ಥ ಆಗ್ತಿದೆ? ಇಷ್ಟು ಕಷ್ಟಪಟ್ಟು ನಾವು ಇಷ್ಟು ನಂಬರ್ಸ್ ಮಾಡ್ಕೊಂಡು ಯಾವ್ದೋ ಚಿಕ್ಕ ಕ್ರಿಯೇಟರ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಿದೀವಿ ಅಂತಂದ್ರೆ ಪ್ರಾಬ್ಲಮ್ ಆಡಿಯನ್ಸ್ ದೇ ಅಂತ ಅರ್ಥ. ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವ್ರು ಎಲ್ಲಿ ನಮ್ಮನ್ನ ಕೆಟ್ಟದಾಗ ತಿಳ್ಕೊಂತಾರ ಅಂತ ಹೇಳ್ಬಿಟ್ಟೆ ನಾನು ಇಲ್ಲಿ ಬಂದಿರೋದು. ನಾನು ಹೇಳ್ತಿರೋದು ಎಲ್ಲಿ ಕೆಟ್ಟದಾಗ ತಿಳ್ಕೊಂತಾರೋ ಮತ್ತೆ ಹೋಗಿ ಅಲ್ಲಿ ಯಾಕೆ ಬಲಿ ಆಗ್ತಾರೋ ಇವ್ರು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡಕ್ ಬಂದಿಲ್ಲ. ಇಲ್ಲಾಂದ್ರೆ ನಾನು ಬರ್ತಾನೆ ಇರ್ಲಿ, ನಾನು ಕಂಟೆಂಟ್ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಬೇಕಾ ಬಿಟ್ಟಿ ಲೈಫ್ ನೀನು ಹಂಗೆ ಅಂತ. ನಾನ್ ಇದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಆಡಿಯನ್ಸ್ಗೆ ನಮ್ಮ ಅಮ್ರಂಗೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗದೆ ಇರೋರು ದೇವರ ದಿಕ್ಕು. ನೋಡಿ, 0 ಇಂದ ಬಂದವ್ರಿಗೆ 0 ಇನ್ನೊಂದ್ಸಾರಿ ಹೋಗೋದೇನು ಒಂದು ಲೆಕ್ಕ ಏನಲ್ಲ. ಆದ್ರೆ ಬಟ್ ಶಾರ್ಟ್ ಕಟ್ ಇಲ್ಲಿಂದ ಬಂದು 10 ಮೆಟ್ಲು ಒಂದೇ ಸಾರಿ ಹತ್ತದವನ್ಗೆ ಫೀಲ್ ಆಗುತ್ತೆ. ಅಯ್ಯೋ, ಇಷ್ಟು ಒಂದೇ ಸಾರಿ ದಿಢೀರ್ ಅಂತ ಬಂದೆ, ಬುಕ್ ಅಂತ ಬಿದ್ದೆ ಅಂತ ಮಾತ್ರ ಇದಾಗುತ್ತೆ. ನಮ್ಗೆ ಏನು ಆಗಲ್ಲ. 0 to 0 ಇಂದ ಬಂದವ್ರಿಗೆ ಇವ್ ಯಾವ ಲೆಕ್ಕನೇ ಬರಲ್ಲ.
ಅರ್ಥ ಮಾಡ್ಕೊಳ್ಳಿ. ನೋಡ್ದಂಗೆ ಇರ್ತೀನಿ ನಾನು, ನೋಡ್ತೀನಿ ಆಮೇಲೆ ಸುಮ್ನೆ ಆಗ್ಬಿಡ್ತೀನಿ. ಬಿಡು, ಇದು ಕೇಳಿಸ್ತೆ ಅನ್ಸುತ್ತೆ. ಅಷ್ಟೇ ನಡೀತಿರೋದು. ಇನ್ನಾದ್ರೆ ಬೇರೆ ಕ್ರಿಯೇಟರ್ಸ್ ಆದ್ರೆ ಅದು ಕೂಡ ಹೇಳೋದೇ ಇಲ್ಲ, ಯಾರಿಗೂ ಹೇಳಲ್ಲ. ಅವ್ರಿಗೆ ರೆಫರಲ್ಸ್ ಬರ್ತಾವ, ರೆಫರಲ್ ಸಿಕ್ಕೋ ಮಾಡ್ಕೋ ಅಷ್ಟೇ. ಈಗ ಮಾಡಕ್ಕೆ ಹೋಗಲ್ಲ. ನಾರ್ಮಲ್ ಈಗ ಒಂದು ಆಪ್ ನೀವು ಪ್ರಮೋಷನ್ ಅಂದ್ರೆ ವಿನ್ಸೋ ಈ ತರದಲ್ಲ, ನಾರ್ಮಲ್ ಒಂದು ಆಪ್ ಪ್ರಮೋಷನ್ ಬಂದ್ರೆ ಎಷ್ಟಕ್ ಬರುತ್ತೆ? ಏನ್ ವ್ಯೂಸ್ ಮೇಲೆ ಕೊಡ್ತಾರ ಇಲ್ಲ ಡೌನ್ಲೋಡ್ಸ್ ಮೇಲೆ ಕೊಡ್ತಾರ? ನಾನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ನನ್ ಮಗನ್ಗೆ. ಅವ್ನಿಗೆ ಹೆಂಗ್ ಮಾಡಿದೀನಿ ಅಂದ್ರೆ, ಯಾಕೆ ಮಾಡಿದೀನಿ ಅಂದ್ರೆ ಪಾಪ ಉದ್ಧಾರ ಆಗ್ಲಿ. ನಾನ್ ನೋಡು, ನಂದೇನ್ ಗೊತ್ತಾ, ಮನ್ಸು ಉದ್ಧಾರ ಆಗ್ಲಿ, ಓಕೆ ಏನೋ ಉದ್ಧಾರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಿರೋದು. ಈ ನನ್ ಮಗ ತುಳಿಯಕ್ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ ನೀವು. ಯಾವ ತರ ನಿಮ್ಮನ್ನ ಪೋರ್ಟ್ರೇಟ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೀವೇ ತಿಳ್ಕೊಳ್ಳಿ. ಬಕೆಟ್ ಅಂತ ಇವಾಗ ಯಾರು ಗೊತ್ತಾಗುತ್ತೀರಿ ಬ್ರೋ? ತಲೆ ಕೆಡ್ಸ್ಕೊಳಿ. ಬಕೆಟ್ ಅನ್ನೋ ಪದಕ್ ಮೀನಿಂಗ್ ಅಂತ ಇದನ್ನ ನೋಡ್ ಕಲೀರಿ ನೀವು. ಅದ್ ಹೆಂಗಿರುತ್ತೆ ನಿಜವಾಗ್ಲೂ. ಬಕೆಟ್ ಅಂದ್ರೆ ಏನು ಅಂತ ನಿಮ್ಗೂ ಗೊತ್ತಿರಲ್ಲ, ಬಟ್ ಈಗ ಗೊತ್ತಾಗುತ್ತೆ. ಫೋನ್ ಮಾಡ್ಬಿಟ್ಟು ಬ್ರೋ ಹೆಂಗ್ ಬ್ರೋ ವಿನ್ಜೋಗ್ ಎಷ್ಟು ಕೊಡ್ತಾರೆ ಬ್ರೋ ಪ್ರಮೋಷನ್ಗೆ? ಅಲ್ಲ, ಪ್ರಮೋಷನ್ ಇಂದಾನೇ ಕ್ರಿಯೇಟರ್ಸ್ ಹೊಟ್ಟೆ ತುಂಬ್ತಿರೋದು. ನಮ್ದೇ ಅಲ್ಲ, ಗೇಮಿಂಗ್ ಚಾನೆಲ್ಗಳೇ ಅಲ್ಲ, ಎಲ್ಲಾ ಕ್ಯಾಟಗರಿಗಳಲ್ಲೂ ಅಷ್ಟೇ. ಯೂಟ್ಯೂಬ್ ಎಷ್ಟು ಕೊಡುತ್ತೆ ಅಂತ ಗೊತ್ತಿದ್ರೆ ನಿಮ್ಗೆ? ಯೂಟ್ಯೂಬ್ ಒಂದ್ ವಿಡಿಯೋಗೆ 1000 ವ್ಯೂಸ್ ಬಂದ್ರೆ ₹1 ಅಂದ್ರೆ ನಮ್ಮ ಲೆಕ್ಕದಲ್ಲಿ ₹1, ಅವ್ರ ಲೆಕ್ಕದಲ್ಲಿ $1, ₹75 ಕೊಡ್ತಾರೆ. ₹75 ಇಟ್ಕೊಂಡ್ರೆ ಕಾಚಾನೂ ಬರಲ್ಲ. ಇವಾಗ ನೀವು ರೂಟರ್ ಆಪ್ ಪ್ರಮೋಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಇವತ್ತು ಬಂದು ಮಾಡ್ತೀರಾ. ಬಟ್ ನೀವು ಎಲ್ರಿಗೂ ಹೇಳ್ತೀರಾ ಮಾಡದ್ ಬೇಡ, ಈ ತರ ಅಂತ ಮಾಡದ್ ಬೇಡ ಅಂತೀರಾ. ಡೌನ್ಲೋಡ್ ಮಾಡ್ಕೋಬೇಡಿ ಯಾರು ಅಂತ. ಬಟ್ ನಿಮ್ಗೆ ಅದ್ರಲ್ಲಿ ಡೌನ್ಲೋಡ್ ಮಾಡಿದ್ರೆ ಯೂಸ್ ಇರುತ್ತೆ, ಬಟ್ ಮಾಡ್ಕೋಬೇಡಿ ಅಂತೀರಾ. ಆದ್ರೂ ಅದ್ರಲ್ಲಿ ಇನ್ಕಮ್ ಬರುತ್ತಾ? ಬರುತ್ತೆ, ಅವನು ಬರುತ್ತೆ. ಯಾರು ಈ ಅನ್ಫಾಲೋ ಐ ಮೀನ್ ಈ ಫಾಲೋ ಮಾಡ್ದಿರಾ ಹೊಸದಾಗಿ ಮಾಡ್ತಾರಲ್ಲ ಆ ಕಡೆಯಿಂದ, ಅಂತವ್ರಿಂದ ಬರುತ್ತೆ. ನಾರ್ಮಲ್ ಇವ್ರು ನಾನು ಆಲ್ರೆಡಿ ಫಾಲೋ ಮಾಡಿರೋರು ಮಾತ್ರ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಾನು ಬಾಡ್ಕಾಸ್ಟ್ ನಲ್ಲಿ ಮತ್ತೆ ಇದು ಸ್ಟೋರಿಯಲ್ಲಿ ಹೇಳ್ಬಿಟ್ಟಿದೀನಿ. ಇವತ್ತೆಲ್ಲ ಯಾವತ್ತು ನಾನು ಈ ಪ್ರಮೋಷನ್ಸ್ ಮಾಡ್ಬೇಕಂತ ಡಿಸೈಡ್ ಮಾಡದ್ನೋ ಆವತ್ತೇ ಸ್ಟೋರಿ ಹಾಕಿದ್ದೆ. ಆ ಸ್ಟೋರಿಗಳು ನಾನು ಹೆಚ್ಚು ಕಮ್ಮಿ ಒಂದು 2 weeks 3 weeks ಒಂದೊಂದ್ ಸ್ಟೋರಿ ಕಾಣಿಸ್ತಾನೆ ಇರುತ್ತೆ ನಂದ್ರಲ್ಲಿ. ಆತರ ಬ್ರಾಂಡ್ಸ್ ಅವನೊಬ್ಬ ಕನ್ನಡದವನಿದಾನೆ, ಏನ್ ಬ್ರೋ ನೀನ್ ಮಾಡೋದ್ ಈ ತರ ತಪ್ಪಲ್ವಾ? ನೀನು ಬ್ರ್ಯಾಂಡ್ ಹತ್ರ ದುಡ್ಡಿಸ್ಕೊಂಡು ಚೀಟ್ ಮಾಡ್ದಂಗ್ ಅಲ್ವಾ? ದುಡ್ಡಿಸ್ಕೊಂಡು ಮತ್ತೆ ಡೌನ್ಲೋಡ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಪಾಡ್ಕಾಸ್ಟ್ ಚಾನಲ್ ಅಲ್ಲಿ ಹೇಳಿದೆಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ ನನ್ಗ್ ಕಳ್ಸಿದ. ಬ್ರೋ ನೀವ್ ಫೇಕ್ ಸ್ಕ್ರಿಪ್ಟ್ ಕೊಟ್ಬಿಟ್ಟು ನಮ್ಮ ಹತ್ರ ಒದರ್ಸ್ತೀರಾ, ಅದು ಮೋಸ ಆಗಲ್ವಾ ಅಂದೆ. ಏನ್ ಮಾತುಕತೆ ಇಲ್ಲ, ಎಂತಾನೆ ಇಲ್ಲ, ಸುಮ್ನೆ ಬಿಟ್ಟ ಅಷ್ಟೇ ಬ್ರೋ. ಅದು ನನ್ ಆಡಿಯನ್ಸ್ ನೇ ಇವತ್ತು ಮಾತಾಡಿರೋದಲ್ಲಪ್ಪ ಹುಡುಗರು. 1.5 2 months ಆಯ್ತೇನೆ ಹೆಚ್ಚು ಕಮ್ಮಿ. ಡೇಟ್ ನೋಡ್ರೆ ಗೊತ್ತಾಗುತ್ತೆ. 2 months ಹಿಂದೆ ಮಾತಾಡಿರೋದು. ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಹಾಳ್ ಮಾಡ್ಬೇಕು ಅಂತ ಯಾವ್ದೇ ಕ್ರಿಯೇಟರ್ ಇಲ್ಲಿ ಇಲ್ಲ. ನಿಮ್ಮನ್ನ ಹಾಳ್ ಮಾಡ್ಬಿಟ್ರೆ ನೀವು ವಿಡಿಯೋಗಳು ನೋಡೋರು ಯಾರು? ನಿಮ್ಮನ್ನ ಹಾಳ್ ಮಾಡ್ಬಿಟ್ರೆ ವಿಡಿಯೋಗಳು ನೋಡೋರು ಯಾರು? ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮನ್ನ ಹಾಳ್ ಮಾಡಕ್ ಬಂದವರು ಅಲ್ಲ, ಹಾಳ್ ಮಾಡ್ಬೇಕು ಅಂತ ಇಂಟೆನ್ಷನ್ ಇಲ್ಲ. ಜಸ್ಟ್ ನಾವೆಲ್ಲಾನು ಹೇಳ್ಕೊಂಡು ಒದ್ಕೊಂಡಿರಕ್ಕಾಗಲ್ಲ ಗೈಸ್, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲಾನು ನಮ್ ಡೋರ್ ನಾವೇ ಹೊಡ್ಕೊಳ ಗೈಸ್. ನಾನು ಅದ್ ಮಾಡ್ದೆ, ಇದ್ ಮಾಡ್ದೆ. ಎಲ್ಲೋ ತೋರಿಸ್ತೀನಿ ಗೈಸ್, 1 ನಿಮಿಷ ತೋರಿಸ್ತೀನಿ. ಮಾತುಕತೆ ಇಲ್ಲ, ಎಂತಾನೆ ಎಲ್ಲೋಯ್ತದ? ಅದ್ ಕೇಳಿಸ್ನಲ್ಲ, ಮಾತುಕತೆ ಇಲ್ಲ, ಎಲ್ಲ ಎಂತ ಇಲ್ಲ. ಇದು ಅಸಲಿ ಆಟ ಅಭಿಷುರು ದೇಖ್ರೋ. ಅಲ್ಲ ನಿಮಗೇನಿಲ್ಲ ಅಲ್ವಾ, ಬೇಕಾದ್ರೆ ನೀವು ಇವಾಗ್ಲೂ ಮಾಡಾಕಬಹುದು. ಅಂದ್ರೆ ಅವ್ರು ಕೊಡು ಅಂದಾಗ ಮಾತ್ರನೇ. ಐ ಮೀನ್ ನನ್ಗೆ ಇವಾಗ ಒಂದು ವಿಡಿಯೋ ಕೊಡು, ಇಷ್ಟು ಸೇಮ್ ರೂಲ್. ಇಷ್ಟಕ್ಕೂ ಸರಿ ನನ್ಗೆ ಯಾಕ ಒಂದು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಿಲ್ಲ. ನನ್ಗೆ ಲಿಟ್ರಲ್ ಹೇಳ್ತಾ ಇದೀನಿ, ನಾನ್ ಸಹಾಯ ಮಾಡಕ್ ಹೋಗಿ ನಾನ್ ತಿಕ್ಕದಲ್ಲಿ ಇಕ್ಸ್ಕೊಂಡಲ್ಲ ಅಂತ ನನ್ಗೆ ಇವತ್ತಿಗೂ ಬೇಜಾರಾಗ್ತಿರೋದು. ಆ ಹೊತ್ ನಾನು ಅಲ್ಲಿ ಅವ್ನ್ ಇಗ್ನೋರ್ ಮಾಡಿದಿದ್ರೆ ನನ್ಗೆ ಇವೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಇವತ್ತು ಅನ್ಸ್ತಿದೆ ಬ್ರೋ. ನನ್ ನಂಬೋದೇ ತಪ್ಪ ಅಂತ ಅನ್ಸ್ಬಿಡು. ಈ ನೆಕ್ಸ್ಟ್ ಯಾರಾದ್ರೂ ನಿಯತ್ತಾಗಿರೋ ಬಂದು ಬ್ರೋ ನನ್ಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಯಾವನಾದ್ರೂ ಬಂದ್ರೆ ನನ್ ಹೆಂಗ್ ಸಹಾಯ ಮಾಡಕ್ಕಾಗುತ್ತೆ? ಯಾಕೇಳಿ ನನ್ ಇದ್ದೇ ರೀಸನ್. ಅರ್ಥ ಮಾಡ್ಕೊಳ್ಳಿ. ನನ್ ಒಬ್ಬನೇ ಸಿಚುವೇಶನ್ ಅಲ್ಲ, ಎಲ್ಲಾ ಕ್ರಿಯೇಟರ್ ಸಿಚುವೇಶನ್. ಈಗ ನನ್ಗಾಗಿದ್ದೆ ಎಲ್ಲಾ ಕ್ರಿಯೇಟರ್ಸ್ಗೂ ಆಗ್ಬೋದು. ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಈಗ ಯೋಚನೆ ಮಾಡ್ರಿ. ಸಪೋರ್ಟ್ ಅನ್ನೋ ಪದಕ್ಕೆ ಇವ್ನ್ ಮಾಡಿದ ಕೆಲ್ಸ ನೆಕ್ಸ್ಟ್ ಇನ್ನೊಬ್ಬ ಅಲ್ಲೊಬ್ಬ ಮಾಡಲ್ಲ ಅಂತ ಗ್ಯಾರಂಟಿ ಏನು? ನೀವೇ ಥಿಂಕ್ ಮಾಡ್ರಿ. ನಮ್ಗೆ ಫೋನ್ ಮಾಡ್ಕೊಂಡು ನಮ್ಮ ಹತ್ರನೇ ಎಲ್ಲಾ ಇನ್ಫಾರ್ಮೇಶನ್ ಹಾಕೊಂಡು ನಮ್ಗೆ ಅದ್ ಮಾಡ್ಕೊಡಿ ಇದ್ ಮಾಡ್ಕೊಡಿ ಅಂತ ಹೇಳ್ಕೊಂಡು
ಅನ್ಕೊಂಡ್ರು. ಸಿಗಲ್ಲ ಕಷ್ಟ. ಮಾಡ್ಕೊಳ್ಳ 10K ಮಾಡ್ಕೊಂಡ್ರೆ ಒಳ್ಳೆ ವ್ಯೂಸ್ ಜನರೇಟ್ ಆಗ್ಬೇಕು. ಫಸ್ಟ್ ಥಿಂಗ್ ವ್ಯೂಸ್. ಅಲ್ಲ ಇದ್ ನೋಡಿ ಫಾಲೋವರ್ಸ್ಗೂ ವ್ಯೂಸ್ಗೂ ಕಂಪೇರ್ ಮಾಡಿದ್ರೆ ಓಕೆನಾ? ಗೈಸ್ ಇದು ಟಾಪಿಕ್ ಏನ್ ಗೊತ್ತಾ ಬ್ರೋ, ಬ್ರೋ ನನ್ಗೊಂದ್ ಪ್ರಮೋಷನ್ ಕೊಡ್ಸಿ ಬ್ರೋ ಅಂತಂದ. ಸರಿ ಕೊಡ್ಸ್ತೀನಿ ಅಂತಂದೆ. ಎಷ್ಟು ಫಾಲೋವರ್ಸ್ ಇದಾವೆ ಅಂತ ಕೇಳ್ದ. 5,000 ಇದೆ ಬ್ರೋ ಅಂತ ಅಂದ. 5,000 ಆಗಲ್ಲ, ಒಂದ್ 10,000 ಮಾಡ್ಕೊಳ ಬೇಗ ಅಂತಂದೆ. ನಮ್ಮ ಅಮ್ರಂಗೂ ಗೊತ್ತಿಲ್ಲ, ನನ್ ಮೇಲೆನೆ ವಿಡಿಯೋ ಮಾಡಿ 10,000 ಮಾಡ್ಕೊಂತಾನೆ. ಚೊಪ್ಲೆಲ್ಲಿ ಹೊಡ್ಸ್ಕೊಂಡಂಗ ಆಯ್ತು ಬ್ರೋ, ಲಿಟ್ರಲ್ ಹೇಳ್ತೀನಿ. ನನ್ ಮೇಲೆನೆ ಮಾಡಿ ವಿಡಿಯೋಗಳು 10,000 ಫಾಲೋವರ್ಸ್ ಮಾಡ್ಕೊಂಡಿದ್ದಕ್ಕೆ ಲಿಟ್ರಲಿ ಅಲ್ಲಿ ಒಬ್ಬನ ಮಾತಾಡ್ತಿದಾರ ನೋಡಿ, ಕೇಳಿಸ್ಕೊಳ್ರಿ. ನಿಮ್ ಅರ್ಥ ಆಯ್ತಾ ನಿಮ್ಗೆ ಅಲ್ಲಿ ಮ್ಯಾಟ್ರ್ ಏನಂತ? 10,000 ಮಾಡ್ಕೊಂತೀನಿ ಅಂತ ಅಂದ. ಅದು ನನ್ ಮೇಲೆನೆ ವಿಡಿಯೋ ಮಾಡ್ಬಿಟ್ಟು 10,000 ಮಾಡ್ಕೊಂತಾನೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಈಗ ಬ್ರೋ ನಂಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಮೀನ್ಸ್ ಇನ್ಕಮ್ ಮಾಡೋ ನಿಮ್ಗೆ ಮೈಂಡ್ ಅಲ್ಲಿ ಇದ್ರೆ ಒಂದ್ ಸ್ವಲ್ಪ ಕೈ ಎತ್ತಿ ಹಿಡಿಯೋ ತರ. ಏನಿಲ್ಲ ಬ್ರೋ, ನನ್ ಮೇಲೆ ವಿಡಿಯೋ ಮಾಡು, ಆಗುತ್ತೆ. ನನ್ನ ಆಶೀರ್ವಾದ. ನಾನು ಎಲ್ಲೇ ಇದ್ರು, ಬದುಕಿದ್ರು ಸತ್ತಿದ್ರು, ಅದೇನದು ಅದೇನೋ ಅಂತಾರೆ, ತಥಾಸ್ತು ಬ್ರೋ. ನಿನ್ಗೆ ಎಲ್ಲಾ ಕಡೆಯಿಂದಾನು ಇನ್ಕಮ್ ಬರೋ ತರ ಮಾಡ್ತೀನಿ. ನನ್ ಮೇಲೆ ವಿಡಿಯೋ ಮಾಡ್ಬ್ರೋ ನೀನ್. ಆತರ ನಮ್ಮ ಅಮ್ಮನಿಗೆ ಹೇಳ್ತೀನಿ. ತುಂಬಾ ಕಷ್ಟ ಇದೆ. ನೀನು ಇದನ್ನ ಇನ್ನೊಂದ್ಸಾರಿ ರೆಕಾರ್ಡ್ ಮಾಡ್ಕೊಳ್ಳಿ, ಓಕೆನಾ? ಇನ್ನೊಂದ್ಸರಿ ರೆಕಾರ್ಡ್ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ರಿ ನೀಟಾಗಿ. ಬೇರೆಯವ್ರ ಪಾಪ ನಮ್ಮಲ್ಲ, ಎಷ್ಟೊಂದ್ ಜನ ಲೈವ್ಗೆ ಜಾಯ್ನ್ ಆಗಿಲ್ಲ ಇವತ್ತು, ಪಾಪ ಇರ್ಲಿ. ಈಗ ಬ್ರೋ ನಂಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ? ಮೀನ್ಸ್ ಇನ್ಕಮ್ ಮಾಡೋ ನಿಮ್ಗೆ ಮೈಂಡ್ ಅಲ್ಲಿ ಇದ್ರೆ ಒಂದ್ ಸ್ವಲ್ಪ ಕೈ ಎತ್ತಿ ಹಿಡಿಯೋ ತರ. ಆತರ ನಮ್ಮ ಅಮ್ಮನಿಗೆ ಹೇಳ್ತೀನಿ. ತುಂಬಾ ಕಷ್ಟ ಇದೆ. ನೀನು 1-2 ತಿಂಗಳು ನನ್ನ ಹತ್ರ ಐ ಮೀನ್ ಇದೇ ಏನು ಇಲ್ಲ ಅಂತ ಹೇಳ್ಬಿಟ್ಟು ಮಾಡು, ನಿನ್ಗೆ ಅರ್ಥ ಆಗುತ್ತೆ. 2 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡು, ಆಗುತ್ತೆ. ಕೇಳಿಸ್ಕೊತಿದ್ರ ಹುಡುಗ್ರೆ? ಕೈ ಎತ್ತಿ ಹಿಡಿಬೇಕಂತೆ, ಆಯ್ತಾ? ಕೈ ಎತ್ತಿ ಹಿಡೀರಿ ಅಂತ ಕೇಳ್ದವ್ರ ಹತ್ರನೇ ತಿಕ್ಕದಲ್ಲಿ ಒಳ್ಳೆ ಹಸುಗೆ ಇದ್ ಕೊಟ್ಟಂಗೆ ಗ್ಲೌಸ್ ಹಾಕೊಂಡ್ ತುರ್ಕ್ಬಿಟ್ಟ. ಅರ್ಥ ಮಾಡ್ಕೊಳ್ಳಿ ಹೆಂಗ್ ಹೇಳ್ತಾ ಇದೀನಿ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಕಮ್ ಆಗಲ್ಲ ಒಬ್ರು ಪ್ರಮೋಷನ್ಸ್ ಇವೆಲ್ಲ ಗೊತ್ತಾ ನಂಗೆ? ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗೆ ಇನ್ಕಮ್ ಆಗುತ್ತೆ ಎಲ್ಲಾನು ಗೊತ್ತು. ಒಂದ್ ಹೆಲ್ಪ್ ಮಾಡ್ತೀರಾ? ನನ್ ಫಾಲೋವರ್ಸ್ ಇದೆಲ್ಲ ಗೇನ್ ಮಾಡ್ಕೋತೀನಿ ಸ್ವಲ್ಪ ಟೈಮ್. ಗೇನ್ ಮಾಡ್ಕೊಂಡಾದ್ಮೇಲೆ ನಂಗೆ ಚಿಕ್ಕ ಪುಟ್ಟ ಪ್ರಮೋಷನ್ ಬಂದ್ರೆ ನಂಗೆ ಹಿಡಿದು ಕೊಡ್ತೀರಾ? ಆಯ್ತು, ಆಗುತ್ತಾ? ಅಯ್ಯೋ ಚಿಕ್ಕ ಪುಟ್ಟ ಅಲ್ಲ ಸ್ವಾಮಿ, ದೊಡ್ಡವೇ ಕೊಟ್ಟಿದೀನಿ ನನ್ ಮಕ್ಳಿಗೆ. ನಿಯತ್ತಿಲ್ಲ ಹುಚ್ಚ ನನ್ ಮಕ್ಳಿಗೆ. ನಂಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀರಾ? ಸಾಕು. ಅಂದ್ರೆ ನನ್ ಏನಂದ್ರೆ ಜೊತೆಲಿ ಒಂದ್ ಸ್ವಲ್ಪ ಕೈ ಹಿಡೀರಿ, ಸಾಕು. ಸಾಕ? ಇಷ್ಟು ಕ್ಲಿಯರ್ ಆಯ್ತಾ? ವೇರ್ ದ ಫೈಟ್ ಸ್ಟಾರ್ಟೆಡ್. ಇದೇ ಮಾತು. ಸರಿ, ನಿಮ್ಗೆ ಕೇಳ್ದ, ನಿಮ್ಗೆ ತಿಕ್ಕದಲ್ಲಿ ಕೈ ಇಕ್ಕದ ಅಂತ ಅನ್ಕೊಳ್ಳಿ. ನಿಮ್ ಹತ್ರನೇ ಕೇಳ್ದ. ವೋಲ್ಟರ್ ಗೇಮಿಂಗ್ ಈಗ ನೀವೇ ಅನ್ಕೊಳ್ಳಿ, ನಿಮ್ ಕಡೆಯಿಂದ ಯೋಚನೆ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ಇನ್ನು ಇದಕ್ಕಿಂತ ಕ್ಲಾರಿಫಿಕೇಶನ್ ಯಾವ ನನ್ ಮಗನೂ ಕೊಡಲ್ಲ, ಯಾರು ಕೊಡಲ್ಲ. ಈ ಬೋಳಿ ಮಗನಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲ. ಏನಪ್ಪಾ ಅಂದ್ರೆ ಬೇರೆ ಇನ್ನೇನಾದ್ರು ಕಂಟೆಂಟ್ ಮಾಡಕ್ ನೆಮ್ಮದಿ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಇಂಥ ಚೂತಿಗಳು ಮಧ್ಯದಲ್ಲಿ ಬರೋ ಚೂತಿಗಳಿಂದ ಎಷ್ಟೆಷ್ಟು ಇದಾಗುತ್ತೆ ಅಂತ ನೀವೇ ಯೋಚನೆ ಮಾಡ್ರಿ. ಅರ್ಥ ಮಾಡ್ಕೊಳ್ಳಿ. ಕೈ ಹಿಡೀರಿ, ಇದಾಡೀರಿ ಅಂತ. ಏನಾದ್ರೂ ಅರ್ಥ ಆಯ್ತಾ ಇದು? ಇವಾಗ ಕೇಳ್ಸಿದ್ ರೆಕಾರ್ಡು ತಲೆಗೆ ಏನಾದ್ರು ಹೋಯ್ತಾ? ಹೋಗಿಲ್ಲ ಅಂತಂದ್ರೆ ಹೇಳ್ರಿ, ಬೋರ್ಡ್ ಎತ್ಕೊಂಡ್ ಬರ್ತೀನಿ. ಬೋರ್ಡ್ ಎತ್ಕೊಂಡ್ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ಮೋಸ್ಟ್ ನಮ್ಮ ಆಡಿಯನ್ಸ್ ಮೆಚೂರ್ಡ್ ಇರ್ತಾರೆ. ಅದ್ರಲ್ಲಿ ಕೆಲವು ಮೆಚೂರ್ಡ್ ಆಡಿಯನ್ಸ್ ಆಲ್ರೆಡಿ ಅರ್ಥ ಆಗಿರುತ್ತೆ ಅವ್ರಿಗೆ. ಈ ರೆಕಾರ್ಡ್ಸ್ ಕೇಳಿಸ್ಕೊಂಡ್ಮೇಲೆ ಬುದ್ಧಿ ಇರೋರ್ಗೆ ಎಂತವ್ರಿಗೆ ಆಗ್ಲಿ ಅರ್ಥ ಆಗಿರ್ತದೆ. ಅರ್ಥ ಆಯ್ತಾ? ಪ್ರಮೋಷನ್ ಮಾಡ್ತೀನಿ ಅಂತ ಕೇಳಿರೋದು ವಿಡಿಯೋ ಪ್ರೂಫ್ ನಿಮಗ್ ಕೇಳ್ಸಿರೋದು ಇವಾಗ, ಗೊತ್ತಾಯ್ತಾ? ಇವಾಗಿಂದಲ್ಲ, ಇದು ಆಲ್ಮೋಸ್ಟ್ 2-3 ತಿಂಗಳದು ಹಿಂದೆ, 2-3 ತಿಂಗಳದ ಹಿಂದೆ ಜೋಕರ್ ಮಾಡ್ಬಿಟ್ಟ ನಮ್ಮನ್ನ. ನೋಡು ಸಾಕು, ಒಬ್ಬನ್
ಒಬ್ಬನಿಗೆ ಅರ್ಥ ಆದ್ರೆ ಸಾಕ್ ಸಾಕು ನಮ್ಗೆ, ಜಾಸ್ತಿ ಸಾಕು. ಜನಕ್ಕೆ ಆ ಬ್ಯಾಡ್ ಕಾಮೆಂಟ್ಸ್ ಸಾಕು, ಯೂಸ್ಲೆಸ್ ನ ಇಗ್ನೋರ್ ಮಾಡಿ ಅಂತವ್ರನ್ನೆಲ್ಲ, ಅಂತ ವೇಸ್ಟ್. ಆಯ್ತಾ ಜೋಕರ್ ಸುಹಾಸ್ ನಾಯಕ್ ಏನ್ ಗೊತ್ತಾ, ಇಲ್ಲಿ ನಡೀತಾ ಇರೋದ್ ನಿಮ್ಗೆ ಅರ್ಥ ಆಗಿದ್ರೆ ಸಾಕ್ ನಮ್ಗಷ್ಟೇ. ಓಕೆ, ವಾಟ್ ಗೋಯಿಂಗ್ ಡೇ ಬೈ ಡೇ on ಅಂತ. ಇನ್ಸ್ಟಾ ಫ್ರೀ ಫೈರ್ ಕ್ರಿಯೇಟ್, ನಾವ್ ಇನ್ಸ್ಟಾ ಕ್ರಿಯೇಟರ್ಸ್ ಅಲ್ಲ ಗೈಸ್, ನಾವ್ ಯೂಟ್ಯೂಬ್ ಇಂದ ಬಂದವರು. ಅಪ್ಪ, ಅರ್ಥ ಆಯ್ತಾ? 30 ಈ ಸೆಕೆಂಡ್ಸ್ 90 ವಿಡಿಯೋಸ್ ಹಾಕೊಳ್ಳೋರಲ್ಲ ನಾವು. ಈ 90 ಸೆಕೆಂಡ್ ವಿಡಿಯೋಗಳಿಗೊಂದು ನಮಸ್ಕಾರ. ನಾವ್ 30 ಯೂಟ್ಯೂಬ್ ಅಲ್ಲೇ ಸೆಕೆಂಡ್ ಇರ್ತೀವಿ. ಅಪ್ಪ ನಿಮ್ಗ್ ಕಾಂಪಿಟೇಷನ್ ನಾವ್ ಕೊಡಲ್ಲಪ್ಪ, ನೀವೇನಾದ್ರೂ ಮಾಡ್ಕೊಂಡ್ ಸಾಯ್ರಿ. ಇನ್ಸ್ಟಾಗ್ರಾಮ್ ನಾನು ಫೋಟೋಗಳು ಹಾಕೋತೀನಿ ಅಷ್ಟೇ. ನಾನು ಮೇಲಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಕ್ ಹೋಗಲ್ಲ. ನಿಮ್ಗ್ ನಾವು ನಿಮ್ ಹೊಟ್ಟೆ ಪಾಡ್ನ ನಾವ್ ಇದ್ ಮಾಡಲ್ಲಪ್ಪ. ಯಾಕ್ ಬೇಕು ನೀವು ಬದ್ಕೊಳ್ರು, ನಿಮ್ಗೆ ಬಿಟ್ಬಿಟ್ಟಿದೀವಿ. ಇನ್ಸ್ಟಾಗ್ರಾಮ್ ನಿಮ್ಗೆ ಬಿಟ್ಬಿಟ್ಟಿದೀವಿ, ಬದ್ಕೊಂಡ್ ಸತ್ತೋಗ್ರಿ, ಏನಾದ್ರೂ ಮಾಡ್ಕೊಂಡ್ ಸಾಯ್ರಿ. ಸಾಕ್ ಸಾಕು. ಅಟ್ಲೀಸ್ಟ್ 10% ಆಡಿಯನ್ಸ್ ಗೆ ಅರ್ಥ ಆಗಿದೆ. ಅವ್ರ ಯಾಕೆಂದ್ರೆ ಬುದ್ಧಿ ಇರೋರು, ಅದಕ್ಕೆ ಅವ್ರಿಗೆ ಅರ್ಥ ಆಗಿದೆ. ಅಷ್ಟು ಸಾಕ್ ನಮಗೆ ಗೈಸ್. ಐ ಅಂಡರ್ಸ್ಟುಡ್ ಆಗಿಲ್ಲ ಅಂತಂದ್ರೆ ಬ್ರೋ ನನ್ಗೆ ಮೆನ್ಷನ್ ಮಾಡಿ, ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರೋ ಲಿಂಕ್ ಕಳ್ಸಿ ಅಂತ. ಇಷ್ಟು ಫೈಲ್ ಇದೆ, ಅದನ್ನೆಲ್ಲ ಕಳಿಸ್ತೀನಿ ಬ್ರೋ ನಿನಗೆ. ಓಕೆ, ನೀವು ನಮ್ಮನ್ನ ಹೇಟ್ ಮಾಡ್ತಿದ್ರೆ ಬ್ರೋ, ನಾನು ಹೇಟರ್ ಬ್ರೋ ನಾನು, ಓಕೆ, ನನ್ ಲಿಂಕ್ ಕಳ್ಸಿ ಬ್ರೋ ಅಂತ ಅನ್ನಿ. ಇನ್ ಕೇಸ್ ನೀವು ಅದನ್ನ ಇಕ್ಕೊಂಡು ಎಲ್ಲಾನು ನೀಟಾಗಿ ಕೇಳಿಸ್ಕೊಂಡು, ಓಕೆ, ಒಂದ್ ಕಣ್ ಮುಚ್ಕೊಂಡ್ರಿ, ಇದು ಕರೆಕ್ಟಾ ಅಂತ ಯೋಚನೆ ಮಾಡ್ರಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟುವರೆಗೂ ಹಿಂಗ್ ಅನ್ಕೊಂತಾನೆ ಇರಿ, ಹಂಗೆ ಮೂಗಲ್ ಇಕ್ಕೊಂತ ಇರಿ, ಕ್ಲೀನ್ ಮಾಡ್ಕೊಂತ ಇರಿ. ಅಯ್ಯೋ, ಪಾಪ ಯಾರು ಟೀಚರ್ ಹಾಕ್ರು, ಪಾಪ ಬೆರಳು ನೋವಂತೆ ಹುಡುಗನ್ಗೆ. ಫೀಲಿಂಗ್ ಯಾಕೆ ಬ್ರೋ? ಅಲ್ಲ ಕಣ್ರೋ, ಒಂದ್ ವಿಷಯ, ನಾವ್ ಇಷ್ಟು ದಿವ್ಸ ಕಷ್ಟಪಟ್ಟಿದ್ದು ಕಷ್ಟನ ಒಂದು ಪಟ್ ಅಂತ 90 ಸೆಕೆಂಡ್ ವಿಡಿಯೋದಲ್ಲಿ ನೀವೇ ಯೋಚನೆ ಮಾಡ್ರಿ. ಇದು ಇದೇನ್ ಚಾಚಾ ಅನ್ಕೊಂಡ್ರಾ? ಇದೇನ್ ಚಾಚಾ ಅಲ್ಲ, ಬೆಟ್ಟಿಂಗ್ ಆಪ್ ಮಾಡ್ಬೇಡಿ ಅಂತಾನೆ. ಅವ್ರು ಮಾಡ್ತಿರ್ತಾರೆ ಬೆಟ್ಟಿಂಗ್ ಆಪ್. ಇಲ್ಲಿ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ತಿರೋದು ಯಾರು ಗೊತ್ತಾ? ವೋಲ್ಟರು, ದಿವ್ಯಾ ಅಷ್ಟೇ, ಇಬ್ರೇ ಮಾಡ್ತಿರೋದು. ನಾನು ಒಂದೇ ಒಂದ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿಲ್ಲ ಗೈಸ್. ನಾನ್ ಲೈವ್ ಅಲ್ಲೇ ಹೇಳ್ತಾ ಇದೀನಿ, ನೀವು ಪ್ರೂವ್ ಮಾಡಿ. ನಾನ್ ವಿನ್ಸೋ ಮಾಡಿದೀನಿ, ಒಪ್ಕೊಳ್ತೀನಿ. ನಾನ್ ಬೆಟ್ಟಿಂಗ್ ಮಾಡೇ ಇಲ್ಲ, ಆಯ್ತಾ? ನಾನ್ ಬೇಕಾದ್ರೆ ನಾನ್ ಸ್ಕ್ರೀನ್ ಶೇರ್ ಮಾಡ್ಬಿಡ್ತೀನಿ, ನಾನ್ ಡಿಲೀಟ್ ಮಾಡಿದ್ರು ಇರ್ತದೆ, ಆಯ್ತಾ? ನನ್ನ ಆಡಿಯನ್ಸ್ ಇಷ್ಟು ಜನ ಇದಾರೆ, ನಾನೇನಾದ್ರೂ ಆತರ ಮಾಡಿದ್ರೆ ಅನ್ಫಾಲೋ ಮಾಡ್ಕೊಂಡು ಹೋಗ್ತಿದ್ರು ನಮ್ನ. ಅರ್ಥ ಆಯ್ತಾ? ಸುಮ್ನೆ ನಾವ್ ಪ್ರಮೋಷನ್ ಮಾಡ್ತೀವಿ ಅಂತ. ನಾನ್ ಅವತ್ತು ಗೈಸ್ ನಾನ್ ಬೆಟ್ಟಿಂಗ್ ಆಪ್ ಮಾಡ್ತಾ ಇದೀನಿ, ನನಗ್ ಪ್ರಾಬ್ಲಮ್ ಇದೆ, ನಾನ್ ಮಾಡ್ತಾ ಇದೀನಿ ಅಂದಿದ್ದಕ್ಕೆ ಓಕೆ ಬ್ರೋ ಅಂತ ಅವ್ರು ಮಾಡ್ಕೊಂಡು ಮಾಡ್ತಿರೋದು. ಹಂಗೆ ಇರೋದು. ಇಲ್ಲದಿದ್ರೆ ಯೋಚನೆ ಮಾಡಿ, ಇಷ್ಟು ದಿವಸ ಇಲ್ದೇ ಇರೋದು ಪಟ್ಟಂತ ಒಂದು ಚಿಟಿಕೆಯಲ್ಲಿ ಒಂದು 90 ಸೆಕೆಂಡ್ ವಿಡಿಯೋದಲ್ಲಿ ಮಾಯ ಮಾಡಿದ್ರೆ ನಮ್ ಕಷ್ಟನ ಹೆಂಗೆ ತಗೊಳಕಾಗುತ್ತೆ? ಏನ್ ಗೊತ್ತಾ, ಸೊ ಅವ್ರಿಗೆ ಫಾಲೋವರ್ಸ್ ಬೇಕು, ಆಡಿಯನ್ಸ್ ಬೇಕು. ಸೊ ಅದಿರೋದ್ ಜಾಸ್ತಿ ಯಾರ ಹತ್ರ? ದಿವ್ಯಾ ಹತ್ರ, ವೋಲ್ಟರ್ ಹತ್ರ, ಓಕೆನಾ? ಸೊ ನಮ್ಮ ಆಡಿಯನ್ಸ್ ಅವ್ರಿಗೆ ಬೇಕು. ಅದರಿಂದ ಏನ್ ಮಾಡ್ತಾರೆ, ಈಗ ನಿಮ್ಮ ಮೇಲೆ ವಿಡಿಯೋಸ್ ಹಾಕಿದ್ರೆ ಯಾರು ನೋಡಲ್ಲ, ನಮ್ಮ ಹೆಸರು ತಗೊಂಡ್ರೇನೆ ನೀವು ಹೋಗಿ ನೋಡೋದು. ಸೊ ಅದು ಸ್ಟ್ರಾಟಜಿ, ಒಂದು ಗ್ರೋತ್ ಸ್ಟ್ರಾಟಜಿ ಅದು. ಅರ್ಥ ಆಯ್ತಾ? ಮ್ಯಾನಿಪುಲೇಷನ್ ಅಂತಾರಲ್ಲ, ಮ್ಯಾನಿಪುಲೇಷನ್ ಟೆಕ್ನಿಕ್ ಯೂಸ್ ಮಾಡ್ತಾ ಇರೋದು ಅಷ್ಟೇ. ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಟೈಮ್ ನೋಡ್ಕೊಂಡು ಸ್ಯಾಡ್ ಆಗಿ ಹಾಕ್ಬೇಕಾ, ಹೆಂಗ್ ಹಾಕ್ಬೇಕು ಎಲ್ಲ ಗೊತ್ತಲ್ವಾ? ಅದೇ ಇಷ್ಟು ದಿವಸ ದಂದರ ಇವಾಗ ಅಳೋದು ಅಂತ ಬೇಕು ಅಂದ್ರೆ ಹೆಂಗ್ ನಿಮ್ಗೆ ಕಿವಿಯಲ್ಲಿ ಹೂವ ಇಡ್ತಾವನಂದ್ರೆ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇಟ್ಬಿಟ್ಟವನೆ. ಜೋಕರ್ ಆಗ್ಬಿಟ್ಟಿದ್ರಿ ನೀವು. MG ಇಲ್ಲ ಇಲ್ಲ, ಆಲ್ಮೋಸ್ಟ್ 30% ಆಡಿಯನ್ಸ್ ಗೆ ಈಗ ಬುದ್ಧಿ ಬಂದಿದೆ. ಅವ್ರು ನಿಜ, ಅವ್ರಿಗೆ ಇಷ್ಟ ದಿನ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ. ಅಷ್ಟು ಸಾಕು ನಮಗೆ, ಅವ್ರಿಗೆ ಗೊತ್ತಾಗಿದೆ ಅಷ್ಟು. ಇವಾಗ ಇನ್ನೊಂದು ಕ್ಲಿಪ್ ಇದೆ, ಕೇಳಿಸ್ಕೊಂಬಿಡಿ ಗೈಸ್. ಓಕೆ, ಈ ತರ ಏನೋ ಇಲ್ವಾ ಬ್ರೋ? ಮೀನ್ಸ್ ಏನಂದ್ರೆ ಯೂಸ್ ಮಾಡ್ದಿರಾ ಅಂತ ಮೊಬೈಲ್ ಪರವಾಗಿಲ್ಲ, ಸುಮಾರಾಗೈತೆ ಡಿವೈಸ್ ಅನ್ನೋದು. ಆ ತರ ಏನಾಗುತ್ತೆ ಗೊತ್ತಾ, ಇವು ಗೇಮ್ಗೆ ಒಂಚೂರು ಏನಾದ್ರು ಇದಾದ್ರೂ ಕೂಡ ವಾಪಸ್ ಕೊಟ್ಬಿಡ್ತಾರೆ. ಅಂದ್ರೆ ಮೊಬೈಲ್ ಕೇಳ್ತಿದ್ದಾನ ಅಣ್ಣ, ನನ್ನ ಹತ್ರ ಮೊಬೈಲ್ ಕೊಡ್ಸಿ ಬ್ರೋ ಒಂದು ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಕಮ್ ಆಗಲ್ಲ ಅಲ್ವಾ ಬ್ರೋ? ಪ್ರಮೋಷನ್ಸ್ ಆದ್ರೂ ಸ್ವಲ್ಪ ದಿವಸ ಕಷ್ಟ ಪಟ್ಕೊಂಡ್ರೆ ಪ್ರಮೋಷನ್ಸ್ ಬರ್ತದಲ್ಲ.
ನಂಗೆ ಒಂದ್ ಹೆಲ್ಪ್ ಮಾಡ್ತೀರಾ? ನನ್ ಫಾಲೋವರ್ಸ್ ಇದೆಲ್ಲ ಗೇನ್ ಮಾಡ್ಕೋತೀನಿ ಸ್ವಲ್ಪ ಟೈಮ್ ಗೇನ್ ಮಾಡ್ಕೊಂಡಾದ್ಮೇಲೆ ನಂಗೆ ಚಿಕ್ಕ ಪುಟ್ಟ ಪ್ರಮೋಷನ್ ಬಂದ್ರೆ ನಂಗೆ ಹಿಡಿದು ಕೊಡ್ತೀರಾ? ಆಯ್ತು. ಆಗುತ್ತಾ? ಅಯ್ಯೋ ಚಿಕ್ಕ ಪುಟ್ಟ ಅಲ್ಲ ಸ್ವಾಮಿ, ದೊಡ್ಡವೇ ಕೊಟ್ಟಿದೀನಿ ನನ್ ಮಕ್ಳಿಗೆ, ನಿಯತ್ತಿಲ್ಲ ಹುಚ್ಚ ನನ್ ಮಕ್ಳಿಗೆ. ಇನ್ನೊಂದು ವಿನ್ಸೋ ಆ್ಯಪೇ ಕೊಡ್ಸು ಅಂತ ಕೇಳೋನೆ, ಅದ್ ಸಿಗ್ತಾ ಇಲ್ಲ. ಅದ್ ಸಿಕ್ಕಿದ್ರೆ ಇನ್ನೂ ಮಜಾ ಸಿಗೋದು. ಬ್ರೋ ವಿನ್ಸೋ ಆ್ಯಪ್ ಕೊಡ್ಸಿ ಬ್ರೋ ಅಂದವನೆ. ನಿಮ್ ಹತ್ರ ಈ ತರ ಏನೋ ಇಲ್ವಾ ಬ್ರೋ? ಮೀನ್ಸ್ ಏನಂದ್ರೆ ಯೂಸ್ ಮಾಡ್ದಿರೋ ಅಂತ ಮೊಬೈಲ್ ಪರವಾಗಿಲ್ಲ ಸುಮಾರಾಗೈತೆ ಡಿವೈಸ್ ಅನ್ನೋದು ಅಷ್ಟ ಆಯ್ತು. ನನ್ಗೆ ಯಾವ್ದಾದ್ರು ಪ್ರಮೋಷನ್ಸ್ ಅಂದ್ರೆ ಹಿಡಿದು ಕೊಡ್ತೀರಾ? ಮತ್ತೆ ಚಿಕ್ಕ ಪುಟ್ಟ ಒಂದ್ ಸ್ವಲ್ಪ ಫಾಲೋವರ್ಸ್ ಗೇನ್ ಮಾಡ್ಕೊತೀನಿ. ಮಿಸ್ ಮಾಡಬೇಡಿ ಮತ್ತೆ ಮರ್ತು ಬಿಡ್ಬೇಡಿ, ಯಾಕಂದ್ರೆ ನಮ್ದು ಸಿಚುವೇಶನ್ ಸ್ವಲ್ಪ ಕಷ್ಟ ಇದೆ. ಒಂದ್ ಲೆವೆಲ್ ಇದು ಮೊಬೈಲ್ ನಂಬರ್ ಶೇರ್ ಮಾಡ್ತೀನಿ ಅವ್ನಿಗೆ, ಯಾರಾದ್ರೂ ಇದ್ ಮಾಡಿದ್ರೆ. ನನ್ಗೊಂದ್ ಮಾತು ಹೇಳ್ಬಿಟ್ಟು ಆಮೇಲೆ ಶೇರ್ ಮಾಡಿ. ಮೆಸೇಜ್ ಹಾಕ್ಬಿಡಿ, ಇಲ್ಲ ಬಿಸಿ ಇದ್ರೆ ಅವಾಗ ಈ ತರ ಪ್ರಮೋಷನ್ ಐತೆ ಶೇರ್ ಮಾಡಿದೀನಿ ಅಂತ ಒಂದ್ ಮೆಸೇಜ್ ಹಾಕ್ಬಿಡಿ. ಯೂಟ್ಯೂಬ್ ಕೂಡ ಇದ್ರಲ್ಲಿ ಇಟ್ಕೋ ಆಕ್ಟಿವ್ ಅಲ್ಲಿ. ಕೆಲವರು ಯೂಟ್ಯೂಬ್ ಆಕ್ಟಿವ್ ಇದೆ. ಅದ್ ಯಾಕೆ ನಾನು ಅವನ್ ನಂಬರ್ ನಾನ್ ಯಾಕೆ ಬೇರೆಯವ್ರಿಗೆ ಕೊಡ್ಬೇಕು? ನಾನ್ ಯಾಕೆ ಅವನ್ಗೆ ಇದ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು? ನಮ್ಮ ಒಂದ್ ಚೂರು ಅರ್ಥ ಆಗಲ್ದು ನನ್ಗೆ. ಒಂದ್ ಚೂರು ಅರ್ಥ ಒಂದ್ ಆಗಲ್ಲ. ನಿಮಿಷ, ಲಿಟ್ರಲಿ ನಾನೇ ಕೈಗೆ ಅವ್ನ್ ಯಾರೋ ಜಯಂತ್ ಕೇಳ್ತಾವ್ ನೋಡು, ವಿನ್ಸೋ ಆಪ್ ಏನು ಬೆಟ್ಟಿಂಗ್ ಆಪ್ ಅಲ್ವಾ? ನೋ, ವಿನ್ಸೋ ಬೆಟ್ಟಿಂಗ್ ಅಲ್ಲ ಗೈಸ್. ನೀವ್ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ವಿನ್ಸೋ ಬೆಟ್ಟಿಂಗ್ ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ, ನಾನ್ ಪ್ರತಿಯೊಂದು ವಿಡಿಯೋ ಅಲ್ಲೂ ₹1 ಹಾಕ್ಬೇಡಿ ಅಂತಾನೆ ಹೇಳಿರ್ತೀನಿ ನಿನ್ಗೆ. ನಿಮ್ಗೆ ಏನೇ ನಾನ್ ವಿಡಿಯೋ ಮಾಡೋದು ದುಡ್ಡು ಹಾಕ್ಬೇಡಿ ಹಾಕಿರಲ್ಲ, ಅರ್ಥ ಆಯ್ತಾ? ಸಿ ಈಗ ದುಡ್ಡು ಹಾಕಿ ಅಂತ ಅಂದ್ರೆ ನಮ್ಗೆ ಏನಾದ್ರು ಅದರಿಂದ ದುಡ್ಡು ಹಾಕಿ ರೆವೆನ್ಯೂ ಬರುತ್ತೆ. ಕೆಲವು ಆಪ್ಗಳಲ್ಲಿ ಇರುತ್ತೆ, ಬೆಟ್ಟಿಂಗ್ ಆಪ್ ಅಲ್ಲಿ ನೀವು ದುಡ್ಡು ಹಾಕಿದ್ರೆ ಕ್ರಿಯೇಟರ್ ಕಮಿಷನ್ ಇರುತ್ತೆ, ಎಷ್ಟೋ ಒಂದು 30% ಎಷ್ಟೋ ಇರುತ್ತ. ಅಂತ ಆಪ್ಗಳ ತಂಟೆಗೆ ಹೋಗೋದೇ ಇಲ್ಲ ನಾವು. ಬಿಕಾಸ್ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ರಿ, ಒಬ್ಬ ಕ್ರಿಯೇಟರ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾನೆ ಅಂತಂದ್ರೆ ಅವನು ಎಲ್ಲಾ ಫೀಲ್ಡ್ ಅಲ್ಲೂ ಚೆನ್ನಾಗಿರ್ತಾನೆ ಅಂತಲ್ಲ. ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಚೆನ್ನಾಗಿರ್ತಾನೆ, ಅವ್ನ್ಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಕಂಟೆಂಟ್ ಕ್ರಿಯೇಷನ್ ಒಂದ್ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಫೀಲ್ಡ್ ಎಷ್ಟು ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನು ಸಣ್ಣ ಮಕ್ಳು ಆಡ್ತಾವ್ರೆ, ಡ್ಯಾನ್ಸ್ ಆಡ್ತಾವ್ರೆ. ಇಲ್ಲ ಫ್ರೆಂಡ್ಸ್, ಅದು ಬ್ಯಾಕ್ ಆಗೋಯ್ತು. ಯಾಕೋ ನನ್ನ ಫೋನ್ ಸ್ಟೋರೇಜ್ ಕೂಡ ಸ್ಟ್ರಕ್ ಆಗ್ತಾಯಿದೆ, ಫೋನ್ ಲ್ಯಾಗ್ ಆಗ್ತಾಯಿದೆ, ನೆಟ್ ಕೂಡ ಖಾಲಿಯಾಗಿದೆ. ಸೊ ಅದಕ್ಕೆ ಲೈವ್ ಹೊರಗಡೆ ಬಂದೆ, ಅದು ವಾಪಸ್ ಒಳಗೆ ಹೋಗ್ತಾ ಇಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ, ನೋಡ್ತಾ ಇದ್ದೀನಿ. ವೋಲ್ಟರ್ ಗೇಮಿಂಗ್ ಅವರು ಎಲ್ಲ ರೆಕಾರ್ಡ್ ಎಲ್ಲ ತೋರಿಸ್ತಾ ಇದ್ದಾರೆ, ಅವರು ವಿತ್ ಪ್ರೂಫ್ ತೋರಿಸಿದ್ದಾರೆ. ಅವನು ದೊಡ್ಡ ಗಾಂಡು ನನ್ನ ಮಗನೇ, ನೋಡಿದರೆ ಗೊತ್ತಾಗುತ್ತೆ. ಅವನಿಗೂ ಕೂಡ ನಾನು ಫಾಲೋ ಇದ್ದೀನಿ, ಕೂಡ ವೋಲ್ಟರ್ ಗೇಮಿಂಗಿಗೂ ಫಾಲೋ ಇದ್ದೀನಿ. ನೋಡ್ತಾ ಇದ್ದೀನಿ, ಓಪನ್ ಆಗ್ತಾಯಿಲ್ಲ, ಅದು ಓಪನ್ನೇ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಪನ್ ಆಗ್ತಾಯಿಲ್ಲ ಫ್ರೆಂಡ್ಸ್.